ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲ್ಯಾಂಕ್ ಟೇಬಲ್ ಅನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲೊಂದು ಪ್ರಾಬ್ಲಮ್ ಉಂಟು. ಡ್ರಾ ಎ ಬ್ಲ್ಯಾಂಕ್ ಟೇಬಲ್ ಟು ಶೋ ದಿ ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ಅಕಾರ್ಡಿಂಗ್ ಟು ಕ್ಲಾಸ್, ಫ್ಯಾಕಲ್ಟಿ ಆ್ಯಂಡ್ ಸೆಕ್ಸ್. ಆಯ್ತಾ, ಈ ರೀತಿ ಕೊಟ್ಟಿದ್ದಾರೆ. ಕ್ಲಾಸ್ ಕೊಟ್ಟಿದ್ದಾರೆ, ಫ್ಯಾಕಲ್ಟಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸೆಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ನೀವು ಕೆಟಗರೈಸ್ ಮಾಡ್ಕೊಳ್ಬೇಕು, ಯಾವ ಕೆಟಗರಿಯನ್ನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಕ್ಲಾಸ್, ಫ್ಯಾಕಲ್ಟಿ, ಸೆಕ್ಸ್ ಅಲ್ವಾ. ಕ್ಲಾಸ್ ಯಾವುದು ಕೊಟ್ಟಿದ್ದಾರೆ? ಫಸ್ಟ್ PUC, ಸೆಕೆಂಡ್ PUC. ಫ್ಯಾಕಲ್ಟಿ ದಟ್ ಈಸ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಎರಡು ಇನ್ಫಾರ್ಮೇಶನ್ ಆಯ್ತು ಇಲ್ಲಿ. ನೆಕ್ಸ್ಟ್ ಸೆಕ್ಸ್, ಜೆಂಡರ್ ಕೊಟ್ಟಿದ್ದಾರೆ, ದಟ್ ಈಸ್ ಬಾಯ್ಸ್ ಆರ್ ಗರ್ಲ್ಸ್. ಫಸ್ಟ್ ನೀವು ನೋಡ್ಕೊಳ್ಳಿ, ಶೋ ಏನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದನ್ನು ನೀವು ನೋಡ್ಕೊಳ್ಬೇಕಾದ್ದು. ಇಲ್ಲಿ ಶೋ ಎ ಸ್ಟೂಡೆಂಟ್ ಆಫ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಅದರಿಂದಾಗಿ ನೀವೇನ್ ಬರೀಬೇಕು? ಫಸ್ಟ್ ಟೇಬಲ್ ಶೋಯಿಂಗ್, ಇದು ಹೆಡ್ಡಿಂಗ್ ಆಗಿರ್ತದೆ. ಟೇಬಲ್ ಶೋಯಿಂಗ್ ದಿ ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ಅಂತ ಮೇಲೆ ಬರೆಯುವಂಥದ್ದು ಟಾಪ್ ಅಲ್ಲಿ. ನೆಕ್ಸ್ಟ್ ಸೈಡ್ ಅಲ್ಲಿ ಟೇಬಲ್ ನಂಬರ್ ಬರಿಬೇಕು, ಟೇಬಲ್ ನಂಬರ್. ನೆಕ್ಸ್ಟ್ ಹೆಡ್ ನೋಟ್, ಹೆಡ್ ನೋಟ್. ನೆಕ್ಸ್ಟ್ ಏನ್ ಮಾಡಬೇಕು? ಕ್ಲಾಸಿಫೈ ಮಾಡಬೇಕು. ಕ್ಲಾಸ್ ಫಸ್ಟ್ PUC, ಸೆಕೆಂಡ್ PUC. ಜೆಂಡರ್ ಬಾಯ್ಸ್ ಆರ್ ಗರ್ಲ್ಸ್. ಫಸ್ಟ್ PUC ಅಲ್ಲಿ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಸೆಕೆಂಡ್ PUC ಬಾಯ್ಸ್ ಆರ್ ಗರ್ಲ್ಸ್. ನೆಕ್ಸ್ಟ್ ನಾವೇನ್ ಕೊಟ್ಟಿದ್ದಾರೆ ಇಲ್ಲಿ? ಫ್ಯಾಕಲ್ಟೀಸ್, ದಟ್ ಈಸ್ ಫ್ಯಾಕಲ್ಟೀಸ್ ಅಂತ ಬರೆದು ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್. ದೆನ್ ಲಾಸ್ಟ್ ಕಾಲಮ್ ಟೋಟಲ್. ಈ ರೀತಿಯಾಗಿ ಏನ್ ಮಾಡುವಂಥದ್ದು? ಡ್ರಾಟ್ ಎ ಬ್ಲ್ಯಾಂಕ್ ಟೇಬಲ್ ಅನ್ನು ಮಾಡುವಂಥದ್ದು. ದೆನ್ ಇಲ್ಲಿ ಹೆಡ್ ನೋಟ್ ಬರ್ದಾಗೆ ನಾವೇನ್ ಮಾಡಬೇಕು? ಫೂಟ್ ನೋಟ್ ಅಂತ ಬರಿಬೇಕು. ಫೂಟ್ ನೋಟ್ ಏನದು? ಫೂಟ್ ನೋಟ್ ಅಲ್ಲಿ ನಾವು ಬರೆಯುವಂಥದ್ದು ಬಾಯ್ಸ್ ಆರ್ ಗರ್ಲ್ಸ್. ಬಿ ಅಂತ ಹೇಳಿದ್ರೆ ನಾವೇನ್ ತಗೊಂಡಿದ್ದಾರೆ? ಬಾಯ್ಸ್. ದೆನ್ G ಅಂತ ಹೇಳಿದ್ರೆ ಗರ್ಲ್ಸ್. ನೆಕ್ಸ್ಟ್ ಸೋರ್ಸಸ್, ಸೋರ್ಸ್. ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು? ಬ್ಲ್ಯಾಂಕ್ ಟೇಬಲ್ ಅನ್ನು ನಾವು ಮಾಡುವಂಥದ್ದು. ಇದು ನಿಮ್ಗೆ 5 ಮಾರ್ಕ್ಸಿಗೆ ಪಕ್ಕಾ ಬರುವಂತಹ ಒಂದು ಕ್ವಶನ್ ಆಗಿರ್ತದೆ. ಇದನ್ನು ಯಾರು ಕೂಡ ಮಿಸ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಇದು 5 ಮಾರ್ಕ್ಸಿಗೆ ಪಕ್ಕಾ ಬರುವಂತ ಕ್ವಶನ್ ಇದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಲೈಕ್ ಮಾಡಲಿಕ್ಕೆ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ನೀವು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಇರಿ. ಯಾಕೆಂತ ಹೇಳಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಪದೇ ಪದೇ ನೋಡ್ಬೇಕಂತಾದ್ರೆ ನೀವೇನ್ ಮಾಡಬೇಕು? ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.